ಬೆಟ್ಟದ ನಲ್ಲಿಕಾಯಿಗೂ ಸಮುದ್ರದೊಳಗಣ ಉಪ್ಪಿಗೂ ಎತ್ತಣ ಎತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣ ಎತ್ತ ಸಂಬಂಧವಯ್ಯ. ನನಗೂ ಈ ಶಾಪೂರಿನ ನೆಲಕ್ಕೂ ಎತ್ತಣೆತ್ತ ಸಂಬಂಧವಯ್ಯ. ಆದರೆ ಬಸವಣ್ಣನವರ ದಾರಿಯಲ್ಲಿ ನಡೆಯುವಂಥ ನಮಗೆ ಅವರ ಆಶೀರ್ವಾದದಿಂದ ನಾನಿಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ ಅನ್ನುವಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ವಿಶ್ವೇಶ್ವರಾಧ್ಯ ಅವರು ಬಸವಣ್ಣನವರ ವಾರಸುದಾರರು, ನಾನು ಕೂಡ ಬಸವಣ್ಣನವರ ವಾರಸುದಾರರು. ಹೀಗಾಗಿ ನಾವೆಲ್ಲ ಒಂದೇ ದೋಣಿಯಲ್ಲಿ ಸಾಗುವಂಥ ಸಹ ಪ್ರಯಾಣಿಕರು. ಆ ಕಾರಣಕ್ಕೆ ಬಸವಣ್ಣನ ಜ್ಯೋತಿ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ ಅನ್ನುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇದುವರೆಗೂ ಬಹಳ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ನಮ್ಮೆಲ್ಲರನ್ನ ನಮ್ಮ ಕುಂದುಕೊರತೆಗಳನ್ನು ಹೇಳ್ತಾ ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿರ್ತಕ್ಕಂಥ ವಿಶ್ವರಾಧ್ಯ ಸತ್ಯಂಪೇಟ ಅವರೇ ಮತ್ತು ಅವರ ಧರ್ಮಪತ್ನಿಯವರು ನಮ್ಮ ಬೀದರ್ ಮಣ್ಣಿನ ಅವರು. ಹೀಗಾಗಿ ಅವರಿಬ್ಬರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ನಾನು BA ತರಗತಿಯದ ಅಥವಾ MA ಹಂತದಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಲಿಂಗಣ್ಣ ಸತ್ಯಂಪೇಟ ಅವರನ್ನ ಹೆಸರು ಕೇಳಿದ್ದೆ ಮತ್ತು ಅವರು ಬರೀತಕ್ಕಂಥ ಲೇಖನಗಳನ್ನು ಸಹಿತ ನಾನು ಓದ್ಕೊಂಡಿದ್ದೇನೆ. ವೈಚಾರಿಕವಾಗಿರ್ತಕ್ಕಂಥ ಮತ್ತು ಮಾನವೀಯ ಅಂತಃಕರಣಗಳನ್ನು ಉಳ್ತಕ್ಕಂಥ ಒಬ್ಬ ಮಹಾತ್ಮ ಅಂತಾನೆ ನಾವು ಲಿಂಗಣ್ಣ ಸತ್ಯಂಪೇಟ ಅವರನ್ನ ಕರಿಬೇಕಾಗ್ತದೆ. ಅವರು ಪತ್ರಿಕಾ ವರದಿಗಾರರಾಗಿ ಲಂಕೇಶ್ ಪತ್ರಿಕೆಯಲ್ಲಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಆಮೇಲೆ ರೈತ ಹೋರಾಟಗಾರರಾಗಿ, ಲೋಹಿಯಾವಾದಿಯಾಗಿ, ಶರಣ ಸಮ್ಮೇಳನದ ಆಯೋಜಕರಾಗಿ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವಗಳನ್ನು ತಮ್ಮ ಅಂತರಂಗದಲ್ಲಿ ದುಡಿಸಿಕೊಂಡಿರ್ತಕ್ಕಂಥ ಒಬ್ಬ ಶರಣರು. ಶಾಂತರಸರು, ಚನ್ನಬಸವ ಬೆಟ್ಟದೂರವರು, ನಗೆಮಾರಿ ವೀರನ್ಗೌಡರು, ಗುರುಬಸಯ್ಯ ಅಮ್ಮಾಪೂರು, MB ನಂಜುಂಡಸ್ವಾಮಿ ಅಂಥವರ ಒಡನಾಡಿಗಳಾಗಿದ್ದರು ಅವರು. ಅಂಥ ಬಸವ ಮಾರ್ಗವನ್ನ ತಮ್ಮ ಎದೆಯೊಳಗೆ ಇಟ್ಟುಕೊಂಡು ಜೀವನ ಮಾಡಿರ್ತಕ್ಕಂಥ ಲಿಂಗಣ್ಣ ಸತ್ಯಂಪೇಟ ಅವರನ್ನ ಇವತ್ತು ಅವರು ಹುತಾತ್ಮರಾದರು ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತದೆ. ಈ ನೆಲದಲ್ಲಿ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬಸವ ಧರ್ಮವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮಹಾತ್ಮರನ್ನ ಯಾವ ರೀತಿ MM ಕಲಬುರ್ಗಿ ಅಂಥವರನ್ನ, ಗೌರಿ ಲಂಕೇಶ್ ಅಂಥವರನ್ನ, ಮಹಾರಾಷ್ಟ್ರದ ಪನ್ಸಾರಿ ಅಂಥವರನ್ನ ಗುಂಡಿಕ್ಕಿ ಕೊಂದಿರ್ತಕ್ಕಂಥ ಈ ನೆಲದಲ್ಲಿ ಲಿಂಗಣ್ಣ ಸತ್ಯಂಪೇಟ ಅವರು ಕೂಡ ಒಂದು ತತ್ವ ಮತ್ತು ಸಿದ್ಧಾಂತಕ್ಕೆ ಬದ್ಧರಾಗಿ ಅವರು ಕೂಡ ಹುತಾತ್ಮರಾದರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಅಂಥ ಬಸವ ಮನೆತನದ ಎರಡು ಕುಡಿಗಳಾಗಿರ್ತಕ್ಕಂಥ ವಿಶ್ವರಾಧ್ಯ ಸತ್ಯಂಪೇಟ ಅವರು, ಶಿವರಂಜನ್ ಸತ್ಯಂಪೇಟ ಅವರು ತಮ್ಮ ತಂದೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅವರು ನಡೀತಕ್ಕಂಥ ಅಪರೂಪದ ಮಕ್ಕಳು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆಯುತ್ತಾ ಬಸವಣ್ಣನನ್ನ ತಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ಈ ಸಮಾಜವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಹೊತ್ತಿರ್ತಕ್ಕಂಥ ಕನಸುಗಾರರು. ಹೀಗಾಗಿ ನನ್ನ ಒಂದು ಮಾತನ್ನ ಕೇಳಿ ನನಗೆ ಅವರು ಈ ವೇದಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಯಾವತ್ತೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಚಿರಋಣಿ ಆಗ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಸವಣ್ಣನವರ ಮಾತುಗಳೊಂದಿಗೆ ನನ್ನ ಮಾತುಗಳನ್ನು ಆರಂಭ ಮಾಡ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಅಹುದೌದೆನಬೇಕು. 12ನೇ ಶತಮಾನದ ಬಸವಾದಿ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗ ಇದು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಮಾತನಾಡ್ತಾ ಇದ್ರೆ ಆ ಮಾತುಗಳು ಹೇಗಿರ್ಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಅಂತ ಹೇಳಿದ್ರೆ, ಮುತ್ತು ಯಾವ ರೀತಿ ಒಂಥರ ಹೊಳಿತಾ ಇರ್ತದೆ ನೋಡಿ, ಆ ಥರ ನಮ್ಮ ಮಾತುಗಳು ಮುತ್ತಿನ ಹಾರದಂತೆ ಹೊಳಿತಾನೆ ಇರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಚಿನ್ನ
ಯಾವ ತಿಪ್ಪೆಯಲ್ಲಿ ಬಿದ್ದರೂ ಕೂಡ ಅದು ಹಾಸುಗಟ್ಟೋದಿಲ್ಲ, ಅದು ತನ್ನ ಮೂಲ ಸ್ವರೂಪವನ್ನ ಕಳ್ಕೊಳ್ಳೋದಿಲ್ಲ, ಅದು ಹೊಳಿತಾನೆ ಇರ್ತದೆ. ಹಾಗೆ ನಾವು ಮಾತನಾಡಿದರೆ ಚಿನ್ನದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ಸಲಾಕೆಯಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು. ಸಲಾಕೆಯನ್ನ ನೀವು ಕಂಬಾರವರ ಬಳಿ ತೆಗೆದುಕೊಂಡು ಹೋಗಿ ಆ ಕಬ್ಬಿಣವನ್ನ ಕಾಸಿದಾಗ ಆ ಸಲಾಕೆ ಏನಾಗ್ತದೆ ಅಂತ ಹೇಳಿದ್ರೆ ಬೆಂಕಿಯ ಸ್ವರೂಪವನ್ನ ತಾಳ್ತದೆ. ಹಾಗೆ ನಾವು ಮಾತನಾಡ್ತಾ ಇದ್ರೆ ನಮ್ಮ ಮಾತುಗಳು ಸ್ಫಟಿಕದ ಸಲಾಕೆಯಂತಿರಬೇಕು, ಲಿಂಗವು ಮೆಚ್ಚಿ ಹೌದೌದೆನಬೇಕು. ನಾವು ಮಾತಾಡಿದ್ರೆ ಲಿಂಗ ಸಹಿತ ಮೆಚ್ಚಿ ಏನ್ ಮಾಡ್ಬೇಕು ಅಂತಂದ್ರೆ ಹೌದು ಹೌದು ನೀವು ಮಾತಾಡಿ ಅಂತ ಹೇಳುವಂತಹ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥ ಬಸವಣ್ಣನವರು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಾಗಿರ್ತಕ್ಕಂಥ ಒಬ್ಬ ಅಪ್ಪಟ ಪ್ರಜಾಪ್ರಭುತ್ವವಾದಿ ಅಂತಲೇ ನಾವು ಬಸವಣ್ಣನವರನ್ನ ಹೇಳ್ಬೇಕಾಗ್ತದೆ. ಅನುಭವ ಮಂಟಪದಲ್ಲಿ 32 ಜನ ವಚನಕಾರತಿಯರಿದ್ರು, 35 ಜನ ವಚನಕಾರತಿಯರು ಅಂತ ನಾವು ಕರಿತೇವೆ. ಬಸವಣ್ಣನವರು ಹೇಳ್ತಾರೆ, ಹೆಣ್ಣು ಮಕ್ಕಳ ಸಂಘ ಹೆಂಗೆ ಅಂತ ಹೇಳಿದ್ರೆ, ನೀವು ಇತಿಹಾಸದ ಚರಿತ್ರೆಗಳನ್ನೆಲ್ಲ ತೆಗೆದು ನೋಡಿ, ನೀವೆಲ್ಲ ಇಲ್ಲಿ ಹೆಣ್ಮಕ್ಳು ಇದ್ದೀರಿ ಅನ್ನುವಂಥ ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾವು ಇತಿಹಾಸದ ಪುಟಗಳನ್ನ ಒಂದು ಸಾರಿ ತೆಗೆದು ನೋಡಿದ್ದೀಯಾದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದೇ ಇರಲಿಲ್ಲ, ಸಮಾನತೆ ಅಂತಕ್ಕಂಥದ್ದೇ ಇರಲಿಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಅಂತೇ ಇರಲಿಲ್ಲ. ಯಜ್ಞ ಯಾಗಾದಿಗಳೇನಾದರೂ ನಡೆದಿದ್ದೇ ಆದ್ರೆ ಅಲ್ಲಿ ಹೆಣ್ಮಕ್ಳು ಇರಬಾರ್ದು ಅಂತ ಹೇಳಿ ಯಜ್ಞ ಯಾಗಾದಿಗಳು ನಡೆಯುವ ಸ್ಥಳದಿಂದ ಹೆಣ್ಮಕ್ಕಳನ್ನ ದೂರ ಇಟ್ಟಿರ್ತಕ್ಕಂಥ ಈ ನೆಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೆಣ್ಣು ಮಕ್ಕಳನ್ನ ಗುರುತಿಸಿ ಅನುಭವ ಮಂಟಪದಲ್ಲಿ 35 ಜನ ವಚನಕಾರತಿಯರಿಗೆ ವಚನಗಳನ್ನ ರಚನೆ ಮಾಡಿಕೊಟ್ಟಿದ್ದು ವಚನ ಸಾಹಿತ್ಯದ ಸಾಫಲ್ಯತೆ ಅಂತ ನಾನು ಕರಿತೇನೆ. ಅದು ವಚನ ಸಾಹಿತ್ಯದ ಸಾಫಲ್ಯತೆ. 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳನ್ನ ಕೂಡಿಸಿ ಒಂದು ಕಡೆ ಹೆಣ್ಮಕ್ಳು ಕೂಡ ಚಿಂತನೆ ಮಾಡಬಹುದು, ಮಂಥನೆ ಮಾಡಬಹುದು, ಸಾಹಿತ್ಯವನ್ನ ನಾವೆಲ್ಲರೂ ಕೂಡ ರಚನೆ ಮಾಡಬಹುದು, ಈ ಅಂಧಕಾರವನ್ನ ಮೌಢತೆಯನ್ನ ಅಲ್ಲಗಳಿಬಹುದು ಅನ್ನುವುದಕ್ಕೆ ಬಸವಣ್ಣನವರು ಬಹಳ ದೊಡ್ಡ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೆಜ್ಜೆಯನ್ನ ಅನುಭವ ಮಂಟಪದಲ್ಲಿ ಇಡ್ತಾರೆ. ಬಸವಣ್ಣನವರು ಹೇಳ್ತಾರೆ, ಮಹಿಳೆ ದೇವರನ್ನ ಕಾಣೋದಕ್ಕೆ ತೊಡಕಾಗ್ತಾಳೆ ಅಂತ ನಮ್ಮ ಪುರೋಹಿತ ಶಾಹಿಗಳು ಹೇಳ್ತಾರೆ. ದೇವರನ್ನ ಕಾಣ್ಬೇಕು ಅಂದ್ರೆ ಹೆಣ್ಮಕ್ಕಳನ್ನ ಹೊರಗಡೆ ಇಟ್ಟು ನಾವು ತಪಸ್ಸು ಮಾಡ್ಬೇಕು, ಅಂದಾಗ ಮಾತ್ರ ನಾವು ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪುರೋಹಿತ ಶಾಹಿಗಳ ವಾದ. ಆದ್ರೆ ಬಸವಣ್ಣನವರ ವಾದ ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಹೆಣ್ಮಕ್ಕಳ ಸಂಘ ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವನ ನಿಲುವು ಕನ್ನೆಯ ಸ್ನೇಹದಂತೆ. ಬಸವಣ್ಣನವ್ರು ಹೇಳ್ತಾರೆ ಕೂಡಲ ಸಂಗಮ ದೇವನ ನಿಲುವು ಕನ್ನೆಯ ಸ್ನೇಹದಂತೆ. ಅಂದ್ರೆ ಹೆಣ್ಣು ಮಕ್ಕಳ ಗೆಳತನ ಅಂತಕ್ಕಂಥದ್ದು, ಹೆಣ್ಣು ಮಕ್ಕಳ ಸಂಘ ಅಂತಕ್ಕಂಥದ್ದು ಎಂಥದ್ದು ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವನ ಸಾನ್ನಿಧ್ಯ ಅಂತ ಹೇಳಿದ್ರೆ ಯಾವ ರೀತಿ ಇರ್ತದಲ್ಲ ಆ ರೀತಿ ಹೆಣ್ಣು ಮಕ್ಕಳ ಸಾಂಗತ್ಯ ಇರ್ತದೆ. ಅಂದ್ರೆ ಹೆಣ್ಣನ್ನ ದೇವರನ್ನಾಗಿಸುವಂತ ಕ್ರಿಯೆ ಅದು ಎಲ್ಲಾದರೂ ಇದೆ ಅಂತ ಹೇಳಿದ್ರೆ ಅದು ಶಿವಶರಣರ ಒಂದು ವಚನಗಳಲ್ಲಿ ಇದೆ ಅನ್ನುವಂಥ ಮಾತನ್ನ ನಾವೆಲ್ಲ ಒಪ್ಕೊಳ್ಳಲೇಬೇಕಾಗ್ತದೆ. ಹೀಗಾಗಿ ನಾನು ಶಿವಶರಣೆಯರ ವಚನ ಸಂಪುಟಗಳನ್ನ ತೆಗೆದು ನೋಡಿದಾಗ ಶರಣರು ತೋರಿಸಿರ್ತಕ್ಕಂಥ ಈ ವೈಚಾರಿಕತೆಯ ಮಾರ್ಗ ಇದೆಯೇನೆಲ್ಲ ಅದು ಬಹಳ ದೊಡ್ಡ ನಮ್ಮ ಸಮಾಜಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆ. ನನಗೆ ಇಡೀ ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ನಾನು ಆಯ್ದಕ್ಕಿ ಲಕ್ಕಮ್ಮನ ವಚನಗಳನ್ನ ನಾನು ಓದ್ಕೊಂಡಿದ್ದೇನೆ. ಆಯ್ದಕ್ಕಿ ಲಕ್ಕಮ್ಮ ಅಂತಕ್ಕಂಥ ಒಬ್ಬ ಶಿವಶರಣೆ 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂಥ ಒಬ್ಬ ಕಾಯಕ ಜೀವಿ, ಕಾಯಕಕ್ಕೆ ಅತಿ ಹೆಚ್ಚು ಮಹತ್ವವನ್ನ ಕೊಟ್ಟಿರ್ತಕ್ಕಂಥ ಹೆಣ್ಮಗಳು ವಚನ ಸಾಹಿತ್ಯದಲ್ಲಿ ನಮಗೆ ಸಿಗ್ತಾಳೆ ಅಂತ ಹೇಳಿದ್ರೆ ಅದು ಆಯ್ದಕ್ಕಿ ಲಕ್ಕಮ್ಮ ಅನ್ನುವಂಥದ್ದು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಂತ ಆಯ್ದಕ್ಕಿ ಲಕ್ಕಮ್ಮನ ವಚನಗಳನ್ನ ನೋಡ್ಕೊಳ್ಳುವಾಗ ಒಬ್ಬ ಪುರುಷ ತಾನೇ ಹೇಳಿರ್ತಕ್ಕಂಥ ತತ್ವಗಳನ್ನ ಸಿದ್ಧಾಂತಗಳನ್ನ ಮರೆತು ಹೋಗಬಹುದು, ಆದ್ರೆ ಹೆಣ್ಮಕ್ಳು ಮರಿಲಿಕ್ಕೆ ಸಾಧ್ಯ ಇಲ್ಲ. ಕಾಯಕದ ಬಗ್ಗೆ ಆಯ್ದಕ್ಕಿ ಮಾರಯ್ಯ ಹೇಳ್ತಾನೆ, ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನ 12ನೇ ಶತಮಾನದೊಳಗ ಆಯ್ದಕ್ಕಿ ಮಾರಯ್ಯ ಹೇಳ್ತಾನೆ. ಹಾಗೆ ಹೇಳಿರ್ತಕ್ಕಂಥ ಮಾರಯ್ಯ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತಾ ಇರ್ತದೆ, ಮಂಥನೆ ನಡೀತಾ ಇರ್ತದೆ. ಅಂತ ಸಂದರ್ಭದಲ್ಲಿ ತಾನೇ ಹೇಳಿರ್ತಕ್ಕಂಥ ತತ್ವಗಳನ್ನ ಮರೆತು ಕೂತಿರುವಾಗ ಆತನ ಹೆಂಡತಿ ಆಯ್ದಕ್ಕಿ ಲಕ್ಕಮ್ಮ ಗಂಡನನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾಳೆ. ಇದು ಭಾರತೀಯ ಹೆಣ್ಣು ಮಕ್ಕಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ.
ಹೋಗಯ್ಯ. ಐದಕ್ಕಿಲ್ಲಿ ಲಕ್ಕಮ್ಮ ಹೇಳ್ತಾಳೆ, ಕಾಯಕ ನಿಂತಿತ್ತು ಹೋಗಯ್ಯ ಎನ್ನಾಳದನೆ. ಮಾತು ಸಾಕು, ಕಾಯಕ ನಿಲ್ತದೆ, ಹೋಗು ಕಾಯಕವನ್ನ ಮಾಡು ಅನ್ನುವಂತ ಈ ಎಚ್ಚರಿಕೆ ಏನಿದೆಯಲ್ಲ, ಈ ಜಾಗೃತಿ ಏನಿದೆಯಲ್ಲ, ಈ ಪ್ರಜ್ಞೆ ಏನಿದೆಯಲ್ಲ, ಅದು ಆ ಶಿವಶರಣೆಯರ ಒಂದು ವೈಚಾರಿಕ ಕ್ರಾಂತಿ ಅಂತಲೇ ನಾನು ಅದನ್ನ ಭಾವಿಸ್ತೇನೆ. ಆಮೇಲೆ ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಮೊನ್ನೆ ನಾನು ಪತ್ರಿಕೆ ಓದ್ತಾ ಇದ್ದೆ, ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಭ್ರಷ್ಟಾಚಾರದಲ್ಲಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಅನ್ನುವಂಥದ್ದು ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೀವಿ. ಈ ಭ್ರಷ್ಟಾಚಾರ ನಿರ್ಮೂಲನೆ ಏನಾದರೂ ಕರ್ನಾಟಕದಲ್ಲಿ ಕಡಿಮೆ ಆಗ್ಬೇಕಿತ್ತು ಅಂತ ಹೇಳಿದ್ರೆ ಶಿವಶರಣೆಯಾಗಿರ್ತಕ್ಕಂಥ ಐದಕ್ಕಿ ಲಕ್ಕಮ್ಮನ ವಚನ ಇವತ್ತಿಗೂ ನಮಗೆ ಪ್ರಸ್ತುತ ಆಗ್ತದೆ. ಈ ಐದಕ್ಕಿ ಲಕ್ಕಮ್ಮನ ವಚನಗಳು ನಾವ್ಯಾರು ಹೆಣ್ಮಕ್ಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ನಾವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬಹುದು. ನೋಡಿ, ಐದಕ್ಕಿ ಮಾರಾಯ ಹೆಚ್ಚಿಗೆ ಅಕ್ಕಿಯನ್ನ ತೆಗೆದುಕೊಂಡು ಬರ್ತಾನೆ ಮನೆಯಲ್ಲಿ. ಹೆಚ್ಚಿಗೆ ಇವತ್ತು ಎಷ್ಟು ಬೇಕು ಅಷ್ಟು ತರದೆ ಹೆಚ್ಚಿಗೆ ಅಕ್ಕಿಯನ್ನ ಆಯ್ಕೊಂಡು ಬಂದಿರ್ತಕ್ಕಂಥ ಐದಕ್ಕಿ ಮಾರಯ್ಯನನ್ನ ಪ್ರಶ್ನೆ ಮಾಡ್ತಾಳೆ ಐದಕ್ಕಿ ಲಕ್ಕಮ್ಮ. ಈ ಪ್ರಶ್ನೆ ಮಾಡ್ತಕ್ಕಂಥದ್ದೇ ವೈಚಾರಿಕತೆ, ಇದೇ ವೈಜ್ಞಾನಿಕತೆ. ಶರಣರು ನಮ್ಗೆ ಏನ್ ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಸಮಾನತೆಯನ್ನ ಪ್ರಶ್ನೆ ಮಾಡ್ರಿ, ಅನ್ಯಾಯವನ್ನ ಪ್ರಶ್ನೆ ಮಾಡ್ರಿ, ಮೋಸವನ್ನ ಪ್ರಶ್ನೆ ಮಾಡ್ರಿ. ಯಾರು ಈ ಅನ್ಯಾಯಗಳನ್ನ ಅಸಮಾನತೆಗಳನ್ನ ಪ್ರಶ್ನೆ ಮಾಡ್ತಾರಲ್ಲ ಅವರು ನಿಜವಾಗಿ ಶರಣ ಮಾರ್ಗವನ್ನ ತುಳಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ಗಂಡನನ್ನ ಪ್ರಶ್ನೆ ಮಾಡ್ತಾಳೆ. ಆದ್ರೆ ಪುರೋಹಿತ ಶಾಹಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಗಂಡನನ್ನ ಪ್ರಶ್ನೆ ಮಾಡಬಾರ್ದು. ಗಂಡ ಏನ್ ಬೇಕಾಗಿದ್ದು ಮಾಡ್ಲಿ, ಆದ್ರೆ ನಾವು ಆತನನ್ನ ಪ್ರಶ್ನೆ ಮಾಡಬಾರ್ದು. ತಲೆ ತುಂಬಾ ಶರಗ್ ಬಚ್ಚಿಕೊಂಡು ಹಣಿ ತುಂಬಾ ಕುಂಕುಮ ಇಟ್ಟುಕೊಂಡು ಗಂಡನನ್ನ ಸ್ವಾಗತಿಸಬೇಕು. ಅವನು ಏನೇ ಎಂಥದ್ದೇ ಕಷ್ಟ ಕೀಳು ಮಟ್ಟದ ಕೆಲಸ ಮಾಡಿದ್ರು ಕೂಡ ನಾವು ಪ್ರಶ್ನೆ ಮಾಡಬಾರ್ದು ಅನ್ನುವಂಥದ್ದು ಇದು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾರೆ. ಆದ್ರೆ ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನ ಕಲಿಸಿಕೊಟ್ಟವ್ರೆ ನಮಗೆ 12ನೇ ಶತಮಾನದ ವಚನಕಾರರು. ಹೀಗಾಗಿ ಹೆಚ್ಚಿಗೆ ಅಕ್ಕಿಯನ್ನ ತೆಗೆದುಕೊಂಡು ಬಂದಿರ್ತಕ್ಕಂಥ ಗಂಡನನ್ನ ಐದಕ್ಕಿ ಲಕ್ಕಮ್ಮ ಪ್ರಶ್ನೆ ಮಾಡ್ತಾಳೆ. ಹೆಚ್ಚಿಗೆ ಅಕ್ಕಿಯನ್ನ ತಂದಿರ್ತಕ್ಕಂಥ ಮಾರಯ್ಯನನ್ನ ಅವ್ರು ಹೇಳ್ತಾರೆ, ಇದು ಬಸವಣ್ಣನ ಅನುಮಾನದ ಚಿತ್ತವೋ ಇಲ್ಲ ನಿಮ್ಮ ಕೃತ್ಯವೋ ಅಂತ ಕೇಳ್ತಾರೆ. ಅದಕ್ಕಾಗಿ ಹೆಚ್ಚಿಗೆ ಅಕ್ಕಿಯನ್ನ ತೆಗೆದುಕೊಂಡು ಬಂದಿದ್ದಿ, ಇವು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಹೋಗಿ ಸುರುವಿ ಬನ್ನಿ ಅಂತ ಹೇಳಿ ಗಂಡ ಹೆಚ್ಚಿಗೆ ತಂದಿರ್ತಕ್ಕಂಥದ್ದನ್ನ ಅಲ್ಲಿಯೇ ಸುರುವಿ ಬನ್ನಿ ಅಂತ ಕೊಟ್ಟು ಕೊಡಿಸುವಂತ ಅಪರೂಪದ ಹೆಣ್ಮಕ್ಳು ಎಲ್ಲಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು 12ನೇ ಶತಮಾನದಲ್ಲಿ ಅನ್ನುವಂಥದ್ದನ್ನ ನಾನು ಯಾವ ಮುಲಾಜು ಕೂಡ ಇಲ್ಲದೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ಐದಕ್ಕಿ ಲಕ್ಕಮ್ಮನಂತ ಅನೇಕ ಶರಣರು ಶಿವಶರಣೆಯರು 12ನೇ ಶತಮಾನದಲ್ಲಿ ನಾವು ಕಾಣ್ತೇವೆ.